ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಜಲ್ ಬೈ ಭಾಗ್ಯ. ನಾನಿವತ್ತು ಕ್ರೋಶೆಯಲ್ಲಿ ಬೇಸಿಕ್ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ 6 ಎಳೆ ದಾರಾನ ರೆಡಿ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ ಬನ್ನಿ. ಈಗ ಚೈನ್ ಸ್ಟಿಚ್ನ ಹೇಗೆ ಹಾಕೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು 6 ಎಳೆ ದಾರ ತೊಗೊಂಡು ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಡಗೈ ತೋರು ಬೆರಳಲ್ಲಿ ಈ ಥರ ಸುತ್ಕೊಳ್ಬೇಕು. ಸುತ್ತಕೊಂಡು ರಿಂಗ್ ಫಿಂಗರ್ ಮತ್ತು ಹೆಬ್ಬೆರಳಿಂದ ಹಿಡಿದು ಬಟ್ಟೆ ಕೆಳಗಡೆ ಆ ದಾರಾನ ಇಟ್ಕೊಂಡು, ಆಮೇಲೆ ಬಲಗೈಯಲ್ಲಿ ಸೂಜಿ, ನೀವು ಯಾವ ಥರ ಕಂಫರ್ಟ್ ಆಗಿದ್ದೀರೋ, ಈ ಥರ ಕಂಫರ್ಟ್ ಆಗಿದ್ದರೆ ಈ ಥರ ಇಟ್ಕೊಳ್ಳಿ, ಇಲ್ಲ ಈ ಥರ ಕಂಫರ್ಟ್ ಆಗಿದ್ದರೆ ಈ ಥರ ಇಟ್ಕೊಳ್ಳಿ ಸೂಜಿನ. ನಾನು ನೀಡಲ್ಲಿ 70.95 ತೊಗೊಂಡಿದ್ದೀನಿ ನೋಡಿ. ಕಾಣಿಸ್ತಿಲ್ಲ. ಈಗ ನೀಡಲ್ನ ಬಟ್ಟೆ ಮೇಲೆ ತಗೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ಸುತ್ತಿ ತೆಗಿಬೇಕು. ಈ ಥರ ನೀಡಲ್ನ ಸುಚ್ಚಿ ಸೂಜಿ ಒಳಗಡೆ ಒಂದ್ಸರಿ ಹಾಕಿ ಮೇಲೆ ಎಳೆದ್ರೆ ಈ ಥರ ಬರುತ್ತೆ. ಈಗ ಈಸಿಯಾಗಿ ಬರಬೇಕಿದು. ಆಮೇಲೆ ಮತ್ತೆ ಸೂಜಿ ಒಳಗಡೆ ಒಂದ್ಸರಿ ದಾರ ತೆಗೆದ್ರೆ ಒಂದು ಚೈನ್ ಸ್ಟಿಚ್ ಆಯ್ತು. ಈಗ ಮತ್ತೆ ಸೂಜಿ ಒಳಗಡೆ ದಾರ ತೆಗೆದು ಇನ್ನೊಂದು ಸರಿ 2 ಆಯಿತು. ಈಗ 3, 4, 5. ಈಗ ಈ ಥರ ಎಳೆದ್ರೆ ದಾರ ಈಸಿಯಾಗಿ ಬರಬೇಕು, ಆವಾಗ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ಸುಚ್ಚಿ ಮತ್ತು ಸೂಜಿ ಒಳಗಡೆಯಿಂದ ದಾರನ ಈ ಥರ ತೆಗಿಬೇಕು. ತೆಗೆದು ಮತ್ತೆ ಸೂಜಿ ಮೇಲ್ಗಡೆ ದಾರ ಹಾಕಿ ಎಳಿಬೇಕು. ಈಗ 5 ಚೈನ್ ಸ್ಟಿಚ್ ಕಂಪ್ಲೀಟ್ ಆಯಿತು. ಮತ್ತೆ ತೋರಿಸ್ತೀನಿ ನೋಡಿ. 1, 2, 3, 4, 5. ಈಗ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ. ಇದು ಬೇಸಿಕ್ ಆಗಿರೋದ್ರಿಂದ ನಾನು ಬರೀ ಇಲ್ಲಿ ಚೈನ್ ಸ್ಟಿಚ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಕಲಿತ ಮೇಲೆ ಮುಂದಿನ ತೋರಿಸ್ತೀನಿ. 2, 3, 4, 5. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೂಜಿನ ಸುಚ್ಚಿ ಅದರೊಳಗಡೆಯಿಂದ ಒಂದು ಸಾರಿ ದಾರ ತೆಗೆದು, ಅದರೊಳಗಡೆಯಿಂದ ಮತ್ತೆ ಸೂಜಿ ಮೇಲೆ ಒಂದು ಸಾರಿ ದಾರ ತೆಗೆದು ಈ ಥರ ಎಳೆದ್ರೆ ನೋಡಿ 3 ಸಲ 5 ಚೈನ್ ಸ್ಟಿಚ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಇದು ಬ್ಯಾಕ್, ಇಲ್ಲಿ ಗಂಟು ಹಾಕಿದ್ನಲ್ಲ ಅದು. ಮತ್ತು ಇನ್ನೊಂದು ಸರ್ತಿ ತೋರಿಸ್ತಾ ಇದ್ದೀನಿ ನೋಡಿ. 1, 2, 3, 4, 5. ಎಡಗೈಯಲ್ಲಿ ದಾರನ ಯಾವಾಗಲೂ ಟೈಟಾಗಿ ಹಿಡ್ದಿರಬೇಕು, ಲೂಸ್ ಬಿಡಬಾರ್ದು. ಇದನ್ನು ಟೈಟಾಗಿದ್ರೇ ಇಲ್ಲಿ ಚೈನ್ ಸ್ಟಿಚ್ ಹಾಕೋಕ್ಕೆ ನಮಗೆ ಈಸಿ ಆಗುತ್ತೆ. ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ತೆಗೆದು ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ರೆ ಲಾಕ್ ಆಯ್ತು. ಈಗ ಇನ್ನೊಂದು ಸರ್ತಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. 1, 2, 3, 4, 5. ನೀವು ಮೊದಲನೇ ಬಾರಿ ಹಾಕ್ತಿದ್ರೆ ಸ್ವಲ್ಪ ಕೈ ಹೇಗೆ ಮೂಮೆಂಟ್ ಮಾಡಬೇಕು ಅಂತ ಗೊತ್ತಾಗಲ್ಲ, ಆದರೆ 1-2 ಸರ್ತಿ ಆಗ್ತಾ ನಿಮಗೆ ಗೊತ್ತಾಗುತ್ತೆ. ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಲಾಕ್ ಮಾಡೋದು ಅಂತ. 5 ಚೈನ್ ಸ್ಟಿಚ್ ಆದಮೇಲೆ ನೀಡಲ್ನ ಬಟ್ಟೆಗೆ ಸುಚ್ಚಿ ಅದರೊಳಗಡೆಯಿಂದ ದಾರ ತೆಗೆದು ಸೂಜಿ ಒಳಗಡೆಯಿಂದ ದಾರನ ತೆಗೆದು ಇಲ್ಲಿ 2 ಲೂಪ್ ಕ್ರಿಯೇಟ್ ಆಗುತ್ತೆ. ಆ 2 ಲೂಪ್ ಒಳಗಡೆಯಿಂದ ಒಂದು ದಾರನ ತೆಗಿಬೇಕು. ಈ ಥರ ಲಾಕ್ ಮಾಡೋದು. ಆದಮೇಲೆ ಇದನ್ನು ಹೇಗೆ ಎಂಡ್ ಮಾಡೋದು ತೋರಿಸ್ತೀನಿ ನೋಡಿ. ಈಗ ಸೀಸರ್ನ ತಗೊಂಡು
ಇಲ್ಲಿ ಸ್ವಲ್ಪ ದಾರನ ಬಿಟ್ಟು ಕಟ್ ಮಾಡಿ ಈ ಥರ ಎಳಿಬೇಕು. ಆದರೆ ಬಿಚ್ಚಲ್ಲ ಇದು. ಇದನ್ನು ಗಮ್ ಹಾಕಿ ಪೇಸ್ಟ್ ಮಾಡಿದರೆ ನಡೆಯುತ್ತೆ, ಇಲ್ಲ ನೀವು ಈ ದಾರಾನ ಈ ಚೈನ್ ಸ್ಟಿಚ್ ಒಳಗಡೆಯಿಂದ ತೆಗೆದ್ರು ಇದು ಬಿಚ್ಚಲ್ಲ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗಾಗಿ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.